ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಿಫ್ಟಿ ಈಗ ನೋಡೋಣ ಮಾರ್ಕೆಟ್ ಕಂಡೀಷನ್ ಹೇಗಿತ್ತು ಇವತ್ತು ಅಂತ. ಸೊ ಈಗ ನಾವು ನೋಡೋದಾದರೆ ಆಲ್ಮೋಸ್ಟ್ ಪಾಸಿಟಿವಲ್ಲಿತ್ತು, ಬಟ್ ಸ್ಟಾಕ್ಸಲ್ಲಿ ಅದೇ ತುಂಬ ಸ್ಟಾಕ್ಸಲ್ಲಿ ಮೂಮೆಂಟ್ ಜಾಸ್ತಿ ಇರಲಿಲ್ಲ. ಯಾಕಂದರೆ 23 ಜುಲೈ ಇದು 23 ಜುಲೈ ಗೌರ್ಮೆಂಟ್ ಆಫ್ ಇಂಡಿಯಾದು ಯೂನಿಯನ್ ಬಜೆಟ್ ಇದೆ. ಸೊ ಅದರಿಂದ ತುಂಬ ಸ್ಟಾಕ್ಸಲ್ಲಿ ಯಾವುದೇ ಅಂಥ ಮೂಮೆಂಟ್ ಇರಲಿಲ್ಲ ಬಜೆಟ್ ಇರೋದರಿಂದ. ಸೊ ಆದ್ರೂ ಕೆಲವೊಂದು ಸ್ಟಾಕ್ ನೋಡ್ಬೋದು, ಕನ್ಸಿಡರ್ ಮಾಡ್ಬೋದು. ಸೊ ಮೊದಲನೇದಾಗಿ ನೋಡುವಾಗ ಇಂಡಿಯಾ ಸಿಮೆಂಟ್ ನೋಡಿ, ಕನ್ಸಿಸ್ಟೆಂಟ್ಲಿ ನಾವಿಲ್ಲಿಂದ ನೋಡುವಾಗ ಐ ಥಿಂಕ್ ಜುಲೈ 10ನೇ ತಾರೀಕಿಂದ ನೋಡುವಾಗ ಕನ್ಸಿಸ್ಟೆಂಟ್ಲಿ ಮೇಲೆ ಹೋಗ್ತಾ ಇದೆ. ಆ್ಯಂಡ್ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ ಇದರಲ್ಲಿ. ಸೊ ಇಲ್ಲಿ ಜುಲೈ 15ರಲ್ಲಿ ನೋಡುವಾಗ 317 ಹೈ ಮಾಡಿತ್ತು. ಆ್ಯಂಡ್ ಜುಲೈ 16 ನೋಡುವಾಗ 324 ಹೈ ಮಾಡಿತ್ತು. ಆಮೇಲೆ ನೋಡಿ ಜುಲೈ 18 ಅಂದರೆ ಇವತ್ತು 354 ಹೈ ಮಾಡಿದೆ. ಇದು ನೋಡಬೇಕು, ಇವತ್ತು ಒಂದು ಬ್ರೇಕೌಟ್ ಕೂಡ ಆಗಿದೆ. ಬ್ರೇಕೌಟ್ ಯಾವಾಗಲ್ದು ಅಂದರೆ ಆಲ್ಮೋಸ್ಟ್ ಇದು ನೋಡಬೇಕಂದ್ರೆ ಸುಮಾರು ಮಂತ್ಲಿ ಚಾರ್ಟ್ ಹಾಕಿ ನೋಡೋಣ. ಇದರಲ್ಲಿ ಮಂತ್ಲಿ ಚಾರ್ಟ್ ಹಾಕಿ ನೋಡೋ ಗೊತ್ತಾಗತ್ತೆ. ಎಸ್, ಇಲ್ಲಿ ನೋಡಿ ಮಂತ್ಲಿ ಚಾರ್ಟ್ ಹಾಕಿ ನೋಡಿದ್ರೆ ಇಲ್ಲಿ ಗೊತ್ತಾಗತ್ತೆ. ಇಲ್ಲಿ ಎಷ್ಟು 2007 ಓಕೆ 2007ರಲ್ಲಿ ಈ ರೇಂಜ್ಗೆ ಹೋಗಿತ್ತು. ಒಂದೆಷ್ಟು 332 ಹೈ ಮಾಡಿತ್ತು. ಅದಂತರ ಕಂಟಿನ್ಯೂಸ್ ಕೆಳಗಡೆನೇ ಇತ್ತು ಇದು. ಆದರೆ ಇವಾಗ ಅದು ಹೈ ಬ್ರೇಕ್ ಮಾಡಿದೆ. 332 ಹೈ ಬ್ರೇಕ್ ಮಾಡಿ ಲೈಫ್ ಟೈಮ್ ಹೈಯಲ್ಲಿ ಹೋಗಿದೆ ಇದು 354. ಸೊ ನನ್ನ ಪ್ರಕಾರ ಇದಿನ್ನೂ ಹೋಗೋ ಚಾನ್ಸ್ ಇದೆ, ಪೊಟೆನ್ಷಿಯಲ್ ಇದೆ ಇದರಲ್ಲಿ. ಯಾಕಂದರೆ ನೋಡಿ ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಸೊ ಬಜೆಟ್ ಆದಮೇಲೆ ನನ್ನ ಪ್ರಕಾರ ಐ ಥಿಂಕ್ ಬಜೆಟ್ ಆದಮೇಲೆ ಇದ್ರ ಮೂಮೆಂಟು ಬಜೆಟ್ ಆಗೋಕ್ಕೆ ಮೊದಲು ಕೂಡ ಹೋಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಕೂಡ ಹೋಗೋದೆ, ಯಾಕಂದರೆ ಕನ್ಸಿಸ್ಟೆಂಟ್ಲಿ ಮೇಲೆ ಹೋಗ್ತಾ ಇದೆ. ಆ್ಯಂಡ್ ಇದ್ರಲ್ಲಿ ನೋಡಿ 354 ಇದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ಹೋಗುತ್ತೆ. 360 ಕ್ರಾಸಾಗಿ 80, 400ವರೆಗೂ ಹೋಗೋ ಚಾನ್ಸ್ ಇದೆ. ಇದು ಫಂಡಮೆಂಟಲ್ ನೋಡುವಾಗ ಇಂಡಿಯಾ ಸಿಮೆಂಟ್ ಫಂಡಮೆಂಟಲ್ ಇಂಡಿಯಾ ಸಿಮೆಂಟ್ ಎಸ್ ನೋಡಿ, ಇಂಡಿಯಾ ಸಿಮೆಂಟ್ ಇದು ಮಾರ್ಕೆಟ್ ಕ್ಯಾಪಿಟಲ್ ಬಂದು 10,000 ಕೋಟಿ ಇದೆ. ಆ್ಯಂಡ್ ಆರ್ ಒ ಸಿ ಮೈನಸ್ ಇದೆ, ಬಟ್ ಆರ್ ಒ ಇ ಕೂಡ ಮೈನಸಲ್ಲಿದೆ. ಆದರೆ ಸೇಲ್ಸ್ ನೋಡುವಾಗ ಸೇಲ್ಸ್ ಕೂಡ ಅಂಥ ಜಾಸ್ತಿ ಗ್ರೋತ್ ಏನಿಲ್ಲ. ಬಟ್ ಇಯರ್ಲಿ ಕನ್ಸಿಡರ್ ಮಾಡಿದ್ರೆ 5,000 crore 5,006 ಸೇಲ್ಸ್ ಕಡಿಮೆನೇ ಇದೆ ಇದು. ಆ್ಯಂಡ್ ಕಾಂಪೌಂಡ್ ಸೇಲ್ಸ್ ಗ್ರೋತ್ ಅದು ಕೂಡ ಜಾಸ್ತಿ ಇಲ್ಲ, ಕಡಿಮೆನೇ ಇದೆ. ಬಟ್ ಯಾವುದಕ್ಕೂ ನೀವು ಇಮಿಡಿಯೇಟ್ ಇದು ಬೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಜಸ್ಟ್ ಚಾರ್ಟ್ ವಾಚ್ ಲಿಸ್ಟ್ ಹಾಕಿಡಿ, ಮೂಮೆಂಟ್ ನೋಡಿ ನಿಮ್ಗೆ ಹೆಂಗೆ. ಯಾಕಂದರೆ ಮನಿ ಕಂಟ್ರೋಲಲ್ಲಿ ನೋಡುವಾಗ ಮನಿ ಕಂಟ್ರೋಲ್ ಕೂಡ ಕೆಲವೊಂದು ರಿಸರ್ಚ್ ಅನಲಿಸ್ಟ್ಸ್ ಬೈ ಕೊಟ್ಟಿದ್ದಾರೆ, 100% ಬೈ ಮಾಡ್ಬೋದು ಅಂತ. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಇಂಡಿಯಾ ಸಿಮೆಂಟ್ ಹಾಕಿದ್ರೆ ಕೆಲವೊಂದು ಬ್ರೋಕರ್ಸ್ ರಿಸರ್ಚ್ ಮಾಡಿ ಅವ್ರ ಟೀಮ್ ಇರುತ್ತೆ, ರಿಸರ್ಚ್ ಟೀಮ್ ಪ್ರಕಾರ ಇಲ್ಲಿ 100% ಬೈ ಇದೆ. ಬಟ್ ಜಸ್ಟ್ ಮೂಮೆಂಟ್ ನೀವು ನೋಡಿ. ಆ್ಯಂಡ್ ಆಮೇಲೆ ಇದು ಮೂಮೆಂಟ್ ಇನ್ನೂ ಮೇಲೋ ಟ್ರೆಂಡ್ ಇದ್ದರೆ, ಸದ್ಯಕ್ಕೆ ಟ್ರೆಂಡ್ ಅಂತೂ ಅಪ್ ಟ್ರೆಂಡೇ ಇದೆ. ಬಟ್ ಕನ್ಸಿಡರ್ ಮಾಡ್ಬೋದು ನೀವು, ವಾಚ್ ಲಿಸ್ಟಲ್ಲಿ ಹಾಕೊಂಡು ನೋಡಿ, ಅಬ್ಸರ್ವ್ ಮಾಡಿ ಇದು. ಯಾಕಂದರೆ ಲೈಫ್ ಟೈಮ್ ಹೈ ಬ್ರೇಕ್ ಮಾಡಿದೆ ಇದು. ಸೊ ಇದು ಪೊಟೆನ್ಷಿಯಲ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಸೊ ಮಾರ್ಕೆಟ್ ಕ್ಯಾಪಿಟಲ್ ಕೂಡ ನೋಡ್ತೀವಿ, ಆದರೆ ಸೇಲ್ಸ್ ಗ್ರೋತ್ ಕಡಿಮೆ ಇದೆ, ಪರವಾಗಿಲ್ಲ. ಬಟ್ ಜಸ್ಟ್ ವಾಚ್ ಮಾಡಿ ಸ್ಟಾಕ್. ಸೊ ಅದೇ ರೀತಿ ಇನ್ನೊಂದು ಸ್ಟಾಕ್ ಇದೆ, ಓರಿಯೆಂಟ್ ಸಿಮೆಂಟ್ ಅಂತ. ಓರಿಯೆಂಟ್ ಸಿಮೆಂಟ್ ಅದು ನೋಡಿ ಇಲ್ಲಿ ಕನ್ಸಾಲಿಡೇಟ್ ಮಾಡ್ತಾ ಇದೆ ಕಂಟಿನ್ಯೂಸ್ ಆಗಿ. ಯಾವಾಗಿಂದ ಜುಲೈ 1 ಇಲ್ಲಿ ನೋಡಿ ಎಷ್ಟು ಹೈ ಮಾಡಿದೆ, 330 ಹೈ ಮಾಡಿದೆ. ಸೊ ಇಲ್ಲಿ ವಾಲ್ಯೂಮ್ ನೋಡಿ, ವಾಲ್ಯೂಮ್ ಸಖತ್ತಾಗಿ ಇನ್ಕ್ರೀಸ್ ಆಗಿದೆ ಇದರಲ್ಲಿ. ಸೊ ಈ ಸ್ಟಾಕ್ ಮೊಮೆಂಟಮ್ ಬರೋ ಚಾನ್ಸ್ ಇದೆ. ಯಾಕಂದರೆ ನೋಡಿ ವಾಲ್ಯೂಮ್ ಕನ್ಸಿಸ್ಟೆಂಟ್ಲಿ ಬೈ ಮಾಡ್ತಾ ಹೋಗಿದ್ದಾರೆ ಕೆಲವರು. ಆ್ಯಂಡ್ ಇದು ನೋಡಿ ಇಲ್ಲಿಂದ ಬಿದ್ದೇ ಇಲ್ಲ ಕೆಳಗಡೆಗೆ, ಅಲ್ಲೇ ಅದೇ ರೇಂಜಲ್ಲಿ ಓಡಾಡ್ತಾ ಇದೆ. ಸೊ ಸಾಮಾನ್ಯವಾಗಿ ಈ ಥರ ಇರೋದಾದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇಲೆ ಹೋಗುವಂಥದ್ದು. ಸೊ ಇವಾಗ ಇಲ್ಲಿ ಎಷ್ಟು ಹೈ ಮಾಡಿದೆ, 332 ಹೈ ಮಾಡಿದೆ. ಸೊ ನನ್ನ ಪ್ರಕಾರ ಇದು ಇನ್ನೂ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ನನ್ನ ಪ್ರಕಾರ ಇನ್ನೂ ಕ್ರಾಸ್ ಆಗುತ್ತೆ. ಇದು 340, 350, 360 ಹೋಗುವಂಥ ಚಾನ್ಸ್ ಇದೆ. ಸೊ ಏನೇ ಮಾಡಿದ್ರು ಇದು ಸ್ವಿಂಗ್ ಟ್ರೇಡಿಂಗೋಸ್ಕರ ನೀವು ಕನ್ಸಿಡರ್ ಮಾಡ್ಬೋದು, ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಆ್ಯಂಡ್ ಓರಿಯೆಂಟ್ ಕೆಮಿಕಲ್ ನಾವು ಫಂಡಮೆಂಟಲ್ ನೋಡುವಾಗ ಓರಿಯೆಂಟ್ ಕೆಮಿಕಲ್ಸ್
ಓರಿಯೆಂಟ್ ಸಿಮೆಂಟ್. ಎಸ್, ಸಾರಿ, ಕೆಮಿಕಲ್ ಅಂತ. ಇದು ಕೂಡ ಸಿಮೆಂಟ್, ಓರಿಯೆಂಟ್ ಸಿಮೆಂಟ್. ಎಸ್. ಸೊ ಇದು ನೋಡಿ 6,600 ಕೋಟಿ ಮಾರ್ಕೆಟ್ ಕ್ಯಾಪಿಟಲು, ಆ್ಯಂಡ್ ROE 16% ಇದೆ, ROE 10% ಇದೆ, ROCE 16% ಇದೆ. ಡೆಪ್ ಟು ಇಕ್ವಿಟಿ ಕಡಿಮೆ ಇದೆ, ಕರೆಕ್ಟ್ ಸರಿಯಾಗಿದೆ, ಸಾಲ ಇಲ್ಲ ಕಂಪ್ನಿದು. ಆ್ಯಂಡ್ ಈ ಕಂಪ್ನಿಯ ಸೇಲ್ಸ್ ನೋಡಿ, ಇಯರ್ಲಿ ಸೇಲ್ಸ್ ಚೆನ್ನಾಗಿದೆ. ಆ್ಯಂಡ್ ಗ್ರೋತ್ ನೋಡುವಾಗ ಲಾಸ್ಟ್ ಕಂಪೌಂಡೆಡ್ ಸೇಲ್ಸ್ ಲಾಸ್ಟ್ 3 ವರ್ಷ ನೋಡುವಾಗ 11% ಇದೆ. ಓಕೆ, ನೋ ಪ್ರಾಬ್ಲಮ್, ಚೆನ್ನಾಗಿದೆ. ಪ್ರಾಫಿಟ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಸೇಲ್ಸ್ ಚೆನ್ನಾಗಿರ್ಬೇಕು. ಸೊ ಇದು ಕಂಪ್ನಿದು ಸೇಲ್ಸ್ ಚೆನ್ನಾಗಿದೆ, ಇನ್ಕ್ರೀಸ್ ಆಗ್ತಾ ಹೋಗಿದೆ. CAGR ಕೂಡ 30%, ROE ರಿಟರ್ನ್ ಆನ್ ಇಕ್ವಿಟಿ 12% ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ FIS DIS ನೋಡೋಣ. FIS ನೋಡಿ, ಫಾರಿನ್ ಇನ್ವೆಸ್ಟರ್ಸ್ 6% ಇನ್ವೆಸ್ಟ್ ಮಾಡಿದ್ದಾರೆ, 6.96, ಆ್ಯಂಡ್ DIS 16%. ಸೊ ಆ್ಯಂಡ್ ಪ್ರೊಮೋಟರ್ಸ್ ನೋಡೋದಾದ್ರೆ ಬರೀ 37% ಇಟ್ಕೊಂಡಿದ್ದಾರೆ, ಜಾಸ್ತಿ FIS DIS ಹತ್ರ ಇದೆ ಸ್ಟಾಕ್ ಇದು. ಸೊ ಇದು ಕೂಡ ಕನ್ಸಿಡರ್ ಮಾಡ್ಬೋದು. ಓರಿಯೆಂಟ್ ಸಿಮೆಂಟ್, ಎರಡು ಸಿಮೆಂಟ್ ಸೆಕ್ಟರೇ, ಒಂದು ಇಂಡಿಯಾ ಸಿಮೆಂಟ್, ಇನ್ನೊಂದು ಓರಿಯೆಂಟ್ ಸಿಮೆಂಟ್. ಆ್ಯಂಡ್ ಇಲ್ಲಿ ಮನಿ ಕಂಟ್ರೋಲ್ ಕೂಡ ಇದು ಹಾಕಿ ನೋಡುವಾಗ ಓರಿಯೆಂಟ್ ಸಿಮೆಂಟ್ ಮನಿ ಕಂಟ್ರೋಲಲ್ಲಿ ನೋಡ್ಬೋದು ಕೆಲವೊಂದು ಸೆಕ್ಯೂರಿಟೀಸ್ ರಿಸರ್ಚ್ ಟೀಮ್ ಸೆಂಟರ್ಗಳು ಕೆಲವೊಂದು ರಿಸರ್ಚ್ ಮಾಡುತ್ತೆ, ಬ್ರೋಕರ್ಸ್ಗಳು ರಿಸರ್ಚ್ ಪ್ರಕಾರ ಅವರು ಬೈ ಸಜೆಷನ್ ಕೊಟ್ಟಿರ್ತಾರೆ ನೋಡಿ. ಇದು ಕೂಡ 100% ಬೈ ಸಜೆಷನ್ ಇದೆ, ಬೈಯಿಂಗ್ ಸಜೆಷನ್ ಇದೆ. ಸೊ ಕನ್ಸಿಡರ್ ಮಾಡ್ಬೋದು. ಓರಿಯೆಂಟ್ ಲೆವೆಲ್ಸ್ ನೋಡಿ, ಕನ್ಸಾಲಿಡೇಟ್ ಆಗಿದೆ ಇದೆ. ಇದು ಕೂಡ ವಾಚ್ ಲಿಸ್ಟಲ್ಲಿ ಹಾಕೊಳ್ಳಿ. ಟ್ರೆಂಡ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ಸೊ ಫ್ರೆಂಡ್ಸ್, ಜಸ್ಟ್ ಇಲ್ಲೊಂದು ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ನಾನು ಅದೇ ಸ್ಟಾಕ್ ಬೈ ಮಾಡಿ ಹೋಗುತ್ತೆ ಅಂತ ಯಾವ ಥರ ಹೇಳ್ತಲ್ಲ. ಏನೇ ಮಾಡಿದ್ರು ಅದು ನಿಮ್ಮ ಓನ್ ರಿಸ್ಕು, ನೀವು ಓನ್ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ. ಸೊ ಒಂದು ವೇಳೆ ಮಾಡೋದಾದರೂ 8ರಿಂದ 10% ಸ್ಟಾಪ್ ಲಾಸ್ ಹಾಕ್ಕೊಳ್ಳಿ. ಓಕೆ. ಸೊ ಬರೀ ಇದು ಎರಡೇ ಸ್ಟಾಕ್ ಇದ್ದಿದ್ದು, ಯಾಕಂದರೆ ಬಜೆಟ್ ಇರೋದ್ರಿಂದ ತುಂಬ ಸ್ಟಾಕಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಇಲ್ಲ. ಅಂದರೆ ತುಂಬ ಜನ ಹೆವಿ ಇನ್ವೆಸ್ಟ್ಮೆಂಟ್ ಟ್ರೇಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಬಿಕಾಸ್ ಆಫ್ ಬಜೆಟ್. ಸೊ ಬಜೆಟ್ ಆದಮೇಲೆ ಚೆನ್ನಾಗಿ ಸ್ಟಾಕ್ ಇನ್ನೂ ನಮ್ಮ ನಿಫ್ಟಿ ಇನ್ನೂ ಮೇಲೋಗೋ ಚಾನ್ಸ್ ಇದೆ. ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.